ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು BSc ಅಗ್ರಿಕಲ್ಚರಲ್ ಕೋರ್ಸ್ ಡೀಟೇಲ್ಸ್. ಒಬ್ಬ ಸಬ್ಸ್ಕ್ರೈಬರ್ ಆಲ್ರೆಡಿ ಕೇಳಿದ್ರು, ಅಕ್ಕ BSc ಅಗ್ರಿಕಲ್ಚರ್ ಇದರ ಕೋರ್ಸ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ. ಸೊ ಮಾಡ್ತಾ ಇದ್ದೀನಿ ನೋಡಿ. ಯಾವ ಸ್ಟೂಡೆಂಟ್ಸ್ ಆದರೂ PCMC ಬ್ಯಾಕ್ಗ್ರೌಂಡಿಂದ 12th ಸ್ಟ್ಯಾಂಡರ್ಡ್ ಅದನ್ನು ಕಂಪ್ಲೀಟ್ ಮಾಡಿದರೆ ಅಡ್ಮಿಷನ್ ಪ್ರೋಸೆಸ್ KCT ಎಕ್ಸಾಮ್ ಥ್ರೂ ಆಗುತ್ತೆ ನಿಮ್ಮದು. ಮತ್ತು ಪ್ರಾಕ್ಟಿಕಲ್ಸ್. ಸೊ ಪ್ರಾಕ್ಟಿಕಲ್ಸ್ ಇರುತ್ತೆ. ಯಾವ ಥರ ಪ್ರಾಕ್ಟಿಕಲ್ಸ್ ಇರುತ್ತಕ್ಕ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಈ ಥರದ ಪ್ರಾಕ್ಟಿಕಲ್ಸ್ ಇರುತ್ತೆ. ಏನೇನೆಲ್ಲ ಅಂದರೆ ಸಾಯಿಲ್ ಟೆಸ್ಟಿಂಗ್ ಮಾಡೋಕ್ಕಿರುತ್ತೆ ನಿಮಗೆ. ಯೂಸಿಂಗ್ ಎಕ್ವಿಪ್ಮೆಂಟ್ಸ್ ಅಂದರೆ ಅಗ್ರಿಕಲ್ಚರಲ್ಲಿ ಇರೋವಂತಹ ಉಳುಮೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಗದ್ದೆಯಲ್ಲಿ, ಆ ಥರದ ವಸ್ತುಗಳನ್ನೆಲ್ಲ ಅನಲೈಸ್ ಮಾಡೋಕ್ಕಿರುತ್ತೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಅಂದರೆ ಪ್ರಾಡಕ್ಟ್ ಒಂದು ಕೊಟ್ಟಿರ್ತಾರೆ, ಅದನ್ನು ಅನಲೈಸ್ ಮಾಡಿದ್ರೆ ಆಯಿತು. ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ಪೆಸ್ಟಿಸೈಡ್ ಯೂಸೇಜ್ ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ಸಾಕು. ಸೊ ಸಬ್ಜೆಕ್ಟ್ಸ್ ಏನೇನೆಲ್ಲ ಅಕ್ಕ ಇದೆ ಅಂದರೆ ಕ್ರಾಪ್ ಪ್ರೊಡಕ್ಷನ್, ಸಾಯಿಲ್ ಸೈನ್ಸ್, ಪ್ಲಾಂಟ್ ಪ್ಯಾಥಾಲಜಿ, ಅನಿಮಲ್ ಹಸ್ಬೆಂಡ್ರಿ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಮಾಡೋರಿದ್ದರೆ ಅಗ್ರಿಕಲ್ಚರಲ್ಲಿ ನೀವು ಮಾಡ್ಬೋದು. ಸಬ್ಜೆಕ್ಟ್ಸ್ ನಾನು ಹೇಳ್ತಿರೋದು BSc ಕೋರ್ಸಲ್ಲಿ ಅಗ್ರಿಕಲ್ಚರ್ ಮಾಡಿದ್ರೆ ಈ ಥರದ ಸಬ್ಜೆಕ್ಟ್ಸ್ ಇರುತ್ತೆ. ನಂತರ ಫೀಸ್ ಎಷ್ಟು ಇರುತ್ತೆ ಯಾಕಂದರೆ ಫೀಸ್ ತುಂಬ ಕಡಿಮೆ, 25,000ದಿಂದ 60,000 ಫೀಸ್ ಇರುತ್ತೆ. ಇಷ್ಟು ಹೇಳ್ಬಹುದು. ಅಕ್ಕ ಫರ್ದರ್ ಏನು ಸ್ಟಡಿ ಮಾಡ್ಬೋದಂದರೆ ಇದರಲ್ಲೇ ನೀವು MSc ಮಾಡ್ಬೋದು, MSc ಇನ್ ಅಗ್ರಿಕಲ್ಚರ್, MBA ಇನ್ ಅಗ್ರಿಕಲ್ಚರ್, MTech ಇನ್ ಅಗ್ರಿಕಲ್ಚರ್, PG ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್, PhD ಇನ್ ಅಗ್ರಿಕಲ್ಚರ್, ಈ ಥರ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಜಾಬ್ಸ್ ಹೇಗೆಲ್ಲ ಸಿಗುತ್ತಕ್ಕ ಈ ಫೀಲ್ಡಲ್ಲಿ ಜಾಬ್ ಸಿಗುತ್ತಾ? ಸ್ಟಾರ್ಟಪ್ ಮಾಡ್ಬೋದು, ಫರ್ಟಿಲೈಸರ್ ಪ್ರಾಡಕ್ಟ್ ಮಾಡೋದು, ಪೆಸ್ಟಿಸೈಡ್ ಪ್ರೊಡಕ್ಷನ್ ಮಾಡ್ಬೋದು, ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಥ್ರೂ ನೀವು ಇದು ಮಾಡ್ಬೋದು. ಸೊ ನಿಮಗೆ ಇನ್ನೊಂದು ಒಳ್ಳೇದು ಹೇಳ್ತೀನಿ, ಗೌರ್ಮೆಂಟ್ ಜಾಬ್ಸ್. ಸೊ ಗೌರ್ಮೆಂಟ್ ಜಾಬ್ಸ್ ಕೂಡ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳ್ತಾ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಐಕನ್ನ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್.